ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆಗೆ ಸುಮಾರು 32.8 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಆದ ಅನುಭವ, ದಾರಿಯುದ್ದಕ್ಕೂ ಏನೇ ಸಿಗುತ್ತೆ, ಯಾವ ಥರ ಇರುತ್ತೆ, ಆ ರಾತ್ರಿ ಯಾವ ಥರ ನಡ್ಕೊಂಡು ಹೋಗ್ತಾರೆ ಜನ, ಎಷ್ಟು ಜನ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಂಡ್ವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾವೆಲ್ಲ ಪಾದಯಾತ್ರೆ ಮೂಲಕ ಕೊಟ್ಟೂರಿಗೆ ಹೋಗಿ ಪ್ಲಾನ್ ಮಾಡಿ ಕ್ಯಾತಾಯನ ಮರಡಿಯಿಂದ ನಮ್ಮದು ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಜಾತ್ರೆ ಹಿಂದಿನ ದಿವಸ ಸುಮಾರು ಒಂದು 7 ಗಂಟೆ ನಾವು ಸಾಯಂಕಾಲ ಬಿಟ್ಟು ನಾವು ಅಗ್ರಬೊಂಬಳ್ಳಿ ಮೂಲಕ 5ರಿಂದ 6 ಹಳ್ಳಿ ಕ್ರಾಸ್ ಮಾಡ್ಕೊಂಡು ರಾತ್ರಿಯೆಲ್ಲ ನಡೆದು ಬೆಳಗ್ಗೆ 4 ಗಂಟೆಗೆ ಕೊಟ್ಟೂರು ಮುಟ್ಟಿದ್ವಿ ನಾವು. ವಿಜಯನಗರ ಜಿಲ್ಲೆ ಶ್ರೀ ಕ್ಷೇತ್ರ ಕೊಟ್ಟೂರಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ಪಕ್ಕದ ಸುಮಾರು ಜಿಲ್ಲೆಗಳಿಂದ ಲಕ್ಷ ಜನ ಪಾದಯಾತ್ರೆ ಮಾಡಿ ಶ್ರೀ ಗುರು ಬಸವೇಶ್ವರ ಅಜ್ಜನ ದರ್ಶನ ಪಡಿತಾರೆ. ಈ ಪಾದಯಾತ್ರೆಗೆ ಚಿಕ್ಕ ಮಕ್ಕಳು, ವಯಸ್ಕರು ಮತ್ತು ಏಜ್ ಆದರ ಸತಿಗೆ ಇರ್ತಾರೆ. ಜನರು ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಾರಪ್ಪ ಅಂದ್ರೆ ರಾತ್ರಿ 12 ಗಂಟೆ ಆದ್ರೆ ತಮ್ಮ ಜೊತೆಗೆ ಹೋಗಿರ್ತಾರಲ್ಲ, ಅವ್ರ ಜೊತೆಗೆ ಯಾವ ಊರು, ಏನು, ಎಲ್ಲಿಂದ ಬಂದ್ವಿ, ಏನು ಮಾಡ್ತಾರೆ ಅಂತ ಮಾತಾಡ್ಕೊಂತ ತಮ್ಮ ಹೆಜ್ಜೆಗಳನ್ನ ಕೊಟ್ಟೂರು ಕಡೆ ಆಗ್ತಾನೇ ಇರ್ತಾರೆ. ನೋಡ್ಬೋದು ನೀವು ಇಲ್ಲಿ. ದಾರ್ಯಾಗ ಹೋಗ್ಬೇಕಾದ್ರೆ ರೋಡಿನ ಸಣ್ಣ ಕಲ್ಲು ಕಾಲಿತ್ತಳು ಸ್ವಲ್ಪ ನೋವು ಆಗ್ತಿರುತ್ತೆ. ಆ ನೋವು ಲೆಕ್ಕಿಸ್ದಂಗೆ ನಮ್ಮ ನಡಿಗೆ ಕೊಟ್ಟೂರಿನ ಕಡೆಗಂತ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜಕ್ಕೆ ಜೈ ಅಂತ ಜೈಕಾರ ಆಗ್ತಾ ಜನ ಮುಂದೆ ಸಾಕ್ತಾನೇ ಇರ್ತಾರೆ. ಈ ಪಾದಯಾತ್ರೆಗೆ ಸಾವಿರಾರು ಜನ ಇರ್ತಾರೆ. ಅವರಿಗೆಲ್ಲ ದಾರಿ ಉದ್ದಕ್ಕೆ ಎಲ್ಲೆಲ್ಲಿ ಹೋಗ್ತು ಅಲ್ಲೆಲ್ಲ ಎಲ್ಲ ಕಡೆಗೆ ಸಂಘ ಸಂಸ್ಥೆಗಳು, ಅಂಗಡಿ ಮಾಲೀಕರು, ರೈತರು, ಆಟೋ ಚಾಲಕರು, ಅವರು ಇವರು ಅಂತ ಹೇಳ್ಬಿಟ್ಟು ಎಲ್ಲರೂ ತಮ್ಮ ಹಳ್ಳಿಗಳ ಮುಂದೆ, ಹೊಲಗಳ ಮುಂದೆ, ಅಡವ್ಯಾಗ ಜನ ಬಂದವ್ರಿಗೆ ಎಲ್ಲರಿಗೂ ಕುಡಿ ನೀರು, ಜ್ಯೂಸು, ಹಣ್ಣು ಮತ್ತು ಊಟ ಮಾಡೋಕ್ಕೆ ಪಲಾವು, ಮಕ್ಳಿಗೆ ಬೇಕಾದ ಚಾಕ್ಲೇಟು, ಬಿಸ್ಕೆಟು ಮತ್ತು ಇನ್ನು ಹೇಳ್ಬೇಕಾ ಕೊಟ್ಟರು ಫೇಮಸ್ ಮಂಡಕ್ಕಿ, ಒಗ್ಗರಣೆ, ಮಿರ್ಚಿ ಎಲ್ಲದನ್ನು ಕೊಟ್ಟು ತಮ್ಮ ಸೇವೆ ಸಲ್ಲಿಸ್ತಾರೆ. ವರ್ಷದಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಪ್ರಸಾದ ವ್ಯವಸ್ಥೆಯನ್ನು ಹಲವಾರು ಭಕ್ತಾದಿಗಳು, ಶ್ರೀ ಗುರು ಕೊಟ್ಟೂರೇಶ್ವರ ಸೇವಾ ಸಮಿತಿ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಪ್ರತಿ ಸಾರಿನಲ್ಲಿ ಬರಬೇಕು, ಊರನ್ನು ಮಿತವಾಗಿ ಬಳಸಬೇಕು. ಅಕ್ಕ ಮುಂಬರ್ರಿ, ಹಣ ಮುಂಬರ್ರಿ, ಬರೀ ಮುಂಬರ್ರಿ, ಈ ಪಾದಯಾತ್ರೆಗೆ ಬರೀ ಜನರಲ್ಲ, ಅವ್ರ ಜೊತೆ ಜನಪ್ರತಿನಿಧಿಗಳು, ಡಿ ಸಿಗಳು ಮತ್ತು ಸ್ವಾಮೀಜಿಗಳು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ಸಹ ಇರ್ತಾರೆ ಅವ್ರ ಜೊತೆಗೆಲ್ಲ. ನಾವು ಹೋಗ್ಬೇಕಾದ್ರೆ ದಾರಿಯಾಗ ನಮ್ಮ ಅಗ್ರಬೊಂಬಳ್ಳಿ ಕ್ಷೇತ್ರದ ಶಾಸಕರಾದ ನೇಮರಾಜ್ ನಾಯ್ಕರವರ ಸಿಕ್ಕರು. ಅವ್ರಂಗೆ ಎಲ್ಲರನ್ನ ಕೇಳ್ತಾಯಿದ್ರು, ಎಲ್ಲ ದಾರಿಗೆಲ್ಲ ಓಕೆನಾ, ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳಿದ್ರು. ನಾನು ಅವ್ರ ಜೊತೆ ಸೆಲ್ಫಿ ತಗೊಂಡು ಮುಂದೆ ಹೊಂಟಂಗೆ. ರಾತ್ರಿಯೆಲ್ಲ ಜನರ ಜೊತೆ ಮಾತಾಡ್ಕೊಂತ ದಾರ್ಯಾಗ ಸಿಗೋ ತಿಂಡಿ ತಿನಿಸು ತಿಂತ ಅಂತೂ ಕೊಟ್ಟರು ತಲುಪಿದ್ವಿ. ಇಲ್ಲಿ ನೀವು ನೋಡ್ಬೋದಲ್ಲೇ ಬೇರೆ ಕಡೆದ ಜನ ಬಂದಲ್ಲೇ ಇಲ್ಲೇ ಓಡಾಡಕತ್ತಾರ, ಮಠಕ್ಕೆ ಹೊಂಟಾರ. ಆಲ್ರೆಡಿ ತೇರು ರೆಡಿ ಆಗೈತೆ ನೋಡ್ಬೋದು. ಸಾಯಂಕಾಲ ಹೇಳಕ್ಕೆ ಇವತ್ತು
ನಾವು ಹಂಗೆ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರನ ಅಜ್ಜನ ದರ್ಶನ ಮಾಡ್ಕೊಂಡು ಮುಂದೆ ಹಂಗೆ ಹೋಗಿ ಗಚ್ಚಿನ ಮಠಕ್ಕೆ ಹೋದ್ವಿ. ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಟಿವಿ ವಾಪಸ್. ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ, ಸರಿ ಸರಿ ಎಂದವರ ಅಲ್ಲು ಮುರಿಯೇ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಶೇರ್ ಮಾಡಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯದ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ಅನ್ಲೆಸ್ ಟೇಕ್ ಕೇರ್, ಬಾಯ್ ಬಾಯ್.